ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆಕ್ಚುಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ ನ ಯಾವ ರೀತಿ ಮಾಡೋದು ವಿತ್ ಲೈನಿಂಗು ಅನ್ನೋದನ್ನ ತೋರ್ಸೋಣ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಬ್ಲೌಸ್ ಅಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು, ಫ್ರಂಟು ಬ್ಯಾಕು ಹಾಗೆ ಸ್ಲೀವು ಅನ್ನೋದನ್ನ ಕೇಳ್ತಾ ಇದ್ದೀರಾ. ಹಾಗೆ ಸ್ಲೀವ್ ಕಟಿಂಗ್ ತೋರಿಸಿ ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಲೌಸ್ ಅಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ಮಾರ್ಕಿಂಗ್ ಮಾಡಿ ವಿತ್ ಲೈನಿಂಗ್ ಆಗಿ ಬ್ಲೌಸ್ ಪೀಸ್ ನ ಕಟ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈ ತರ ಬ್ಲೌಸ್ ಪೀಸ್ ಇರುತ್ತೆ ಅಲ್ವಾ, ಇದನ್ನ ಹಿಂಗೆ ಟರ್ನ್ ಮಾಡ್ಕೊಳ್ಬೇಕು. ನೀವು ಟರ್ನ್ ಮಾಡ್ಕೊಂಡ್ರೆ ಈ ರೀತಿ ಆಗುತ್ತೆ. ಚಿಕ್ಕದು ನೋಡಿ, ಈ ಕಡೆ ಸೈಜ್ ಕಾಣಿಸ್ತಾ ಇದೆ ನಿಮ್ಗೆ. ಈ ರೀತಿ ಆದ್ಮೇಲೆ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಫೋಲ್ಡ್ ಮಾಡ್ಕೊಳ್ಳೋದಿರುತ್ತಲ್ವಾ, ಇದಕ್ಕೆ ನೀವು ಬ್ಲೌಸ್ ತಗೊಂಡು ಈ ಉಪ್ಪಟ್ಟಿಯಿಂದ ಈ ಸ್ಟಿಚ್ ಇರುತ್ತೆ ಅಲ್ವಾ ನಿಮ್ದು, ಇಲ್ಲಿಂದ ಇಲ್ಲಿಗೆ ಎಷ್ಟು ಮೆಜರ್ಮೆಂಟ್ ಇದೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಂದು 8.5 ಇದೆ. ನೀವು ನಿಮ್ದೇ ಅಳತೆ ಬ್ಲೌಸ್ ಆಗ್ಲಿ ಅಥವಾ ಬೇರೆಯವ್ರದೇ ಆಗ್ಲಿ, ಫಸ್ಟ್ ಹಿಂಗ್ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಪಟ್ಟಿಯಿಂದ ಎಷ್ಟು ಮೆಜರ್ಮೆಂಟ್ ಇದೆ ಚೆಕ್ ಮಾಡ್ಕೊಳ್ಳಿ. 8.5 ಇದೆ ನಮ್ದು. ನಿಮ್ದು ಎಷ್ಟಿದೆ ಚೆಕ್ ಮಾಡ್ಕೊಂಡು ನೋಡಿ. 8.5 ಜೊತೆಗೆ ನೀವು 2 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು, ಅಂದ್ರೆ 10.5 ಆಗುತ್ತೆ. ಸೊ ನಿಮ್ದು ಎಷ್ಟಿದೆ ನೋಡ್ಬಿಟ್ಟು 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಈ ಫೋಲ್ಡ್ ಮಾಡಿರ್ತೀರಲ್ವಾ, ಈ ಬಟ್ಟೆನ 10.5 ಕರೆಕ್ಟಾಗಿ ತಗೊಳ್ಬೇಕು. ನೋಡಿ, ಈ ತರ ನೋಡಿ, ನಂದು 11 ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, 10.5 ಕರೆಕ್ಟಾಗಿ ನೀವು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಈ ಮೆಜರ್ಮೆಂಟ್ ಮಾಡ್ಕೊಂಡಿರೋ ಅಂತ ಬಟ್ಟೆ ಕರೆಕ್ಟಾಗಿ 10.5 ಇಂಚಸ್ ಇರಬೇಕು. ಈ ರೀತಿ ಈ ಫೋಲ್ಡ್ ಆಗಿದೆಯಲ್ಲ, ಇದು 10.5 ಇಂಚಸ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು ನೀವು. ನೋಡಿ, ಈ ತರ ಎಲ್ಲ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿರುತ್ತಲ್ವಾ, ಇದನ್ನ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೋಡಿ, ಈ ತರ ಬಟ್ಟೆ ಹಾಕೊಳ್ಬೇಕು. ಇವಾಗ ನೀವು ಶೋಲ್ಡರ್ನ ಮೆಜರ್ಮೆಂಟ್ ತಗೊಳ್ಬೇಕಾಗುತ್ತೆ. ಈ ರೀತಿ ಇಲ್ಲಿ ಸ್ಟಿಚ್ ಇರುತ್ತಲ್ವಾ, ಇಲ್ಲಿಗೆ ಈ ತರ ಇಟ್ಕೊಂಡು ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಂದು 2 ಇದೆ. 2 ಇದ್ರೆ ನಿಮ್ದು ಎಷ್ಟಿದೆ ಚೆಕ್ ಮಾಡ್ಕೊಂಡು ಅದಕ್ಕೆ 1/2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ನೀವು ಯಾವುದೇ ಮೆಜರ್ಮೆಂಟ್ ಇದ್ರೂ ಕೂಡ 1/2 ಇಂಚ್ನ ಎಕ್ಸ್ಟ್ರಾ ತಗೊಳ್ಬೇಕು ಶೋಲ್ಡರ್ ಅಲ್ಲಿ. ನೋಡಿ, ಈ ತರ ಇಲ್ಲಿ ಶೋಲ್ಡರ್ಗೆ 2.5 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಫ್ರಂಟ್ ಡೀಪು ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿರುತ್ತಲ್ಲ ಈ ಶೋಲ್ಡ್ರಿಂದ ನೋಡಿ, ನಂದು 6.5 ಇದೆ. ನಿಮ್ದು ಎಷ್ಟಿದೆ ಚೆಕ್ ಮಾಡ್ಕೊಂಡು ನೋಡಿ, ಫ್ರಂಟ್ ಡೀಪು 6.5 ಇತ್ತಲ್ವಾ, 6.5ಗೆ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಆವಾಗಲೇ 2.5 ಇಂಚ್ ತಗೊಂಡಿದ್ರಲ್ಲ, ಅಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ ನೀವು ಈ ತರ. ಅದಾದ್ಮೇಲೆ ಇಲ್ಲೂ ಒಂದು ಲೈನ್ ಹಾಕೊಂಡ್ಬಿಡಿ. ಇವಾಗ ನೋಡಿ, ಫ್ರಂಟ್ ಡೀಪ್ದು ಶೇಪ್ ತೆಗಿಯೋದಕ್ಕೆ ಇಲ್ಲಿ 1/2 ಇಂಚ್ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಅಗಲ ಬೇಕು ರೌಂಡ್ ಶೇಪು ಅನ್ನೋದನ್ನ ಡಿಪೆಂಡ್ ಮಾಡಿಕೊಂಡು ನೀವಿಲ್ಲಿ 1/2 ಇಂಚು ಅಥವಾ 3/4 ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಳ್ಬೋದು. ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಲೈನ್ ಹಾಕೊಂಡ್ಬಿಡಿ. ಲೈನ್ ಹಾಕೊಂಡು ಶೇಪ್ ತೆಗೀರಿ. ಇದಾದ್ಮೇಲೆ ಈ ತರ ಶೇಪ್ ತಕೊಂಡಾದ್ಮೇಲೆ ನೀವು ಆರ್ಮಲ್ ಮೆಜರ್ಮೆಂಟಿಗೆ ಇಲ್ಲಿಗೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೀವು ಯಾವುದೇ ಬ್ಲೌಸ್ ಮೆಜರ್ಮೆಂಟ್ ತಗೊಳ್ಳಿ, ನಿಮ್ದೇ ಆಗಲಿ ಅಥವಾ ಬೇರೆಯವ್ರದೇ ಆಗಲಿ, ಆರ್ಮೋಲ್ದು ಸೈಜ್ ಎಷ್ಟು ಅಂತ ಕಂಡುಹಿಡಿಯೋದಕ್ಕೆ ತುಂಬಾ ಈಸಿ. ಯಾಕಂದ್ರೆ ಇಲ್ಲಿ 2.5 ತಗೊಂಡಿರ್ತೀರಾ, ಪ್ಲಸ್ ಇಲ್ಲಿ 3 ಎಷ್ಟಾಯ್ತು, 5.5 ಆಯ್ತು. 5.5 ಆದ್ರೆ ನೆಕ್ಸ್ಟ್ ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 6 ಆಗುತ್ತೆ. ಸೊ ಇದೇ ನಂದು ಆರ್ಮಲ್ ಸೈಜ್ ಆಗಿರುತ್ತೆ. ನಿಮ್ದು ಇವಾಗ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ಇಲ್ಲಿ 2.5 ಇದೆ. ನಿಮ್ದು ಯಾವ್ದೋ ಮೆಜರ್ಮೆಂಟ್ ಅಲ್ಲಿ 2 ಅಥವಾ 3 ಬಂದಿರುತ್ತೆ ಅನ್ಕೊಳ್ಳಿ. ಇಲ್ಲಿ 3 ಇಂಚ್ ತಗೊಂಡಿರ್ತಿಲ್ಲ, ಅದಕ್ಕೆ ನೀವು ಪ್ಲಸ್ ಮಾಡ್ಬೇಕಾಗುತ್ತೆ. ಅಂದ್ರೆ 2 ಬಂದಿದ್ರೆ 3 ಪ್ಲಸ್ ಮಾಡಿದ್ರೆ 5 ಆಗುತ್ತೆ. ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ ತರಿಸ್ಕೊಂಡ್ರೆ 5.5 ಆಗುತ್ತೆ. ಅವಾಗ ನೀವು ಇಲ್ಲಿ 5.5 ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ನನ್ಗೆ ಇಲ್ಲಿ 2.5 ಬಂದಿರೋದ್ರಿಂದ 3 ಪ್ಲಸ್ ಹಾಕಿದ್ರೆ 5.5 ಆಗುತ್ತೆ. ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ 6 ಆಗುತ್ತೆ. 6 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಲೈನ್ ಹಾಕೊಂಡ್ಬಿಡಿ ಈ ತರ. ನೋಡಿ, ಇಲ್ಲೊಂದು ಲೈನ್ ಹಾಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಳಿ. ಇಲ್ಲೊಂದು ಲೈನ್ ಹಾಕೊಂಡ್ಬಿಡಿ. ಇದಾದ್ಮೇಲೆ ಇಲ್ಲಿ ಆರ್ಮಲ್ ಶೇಪ್ ತೆಗಿಯೋದಕ್ಕೆ ಮೊದಲಿಗೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಹಿಂಗೆ ಡೌನ್ ಬಂದು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಶೇಪ್ ತೆಗಿಯೋದಕ್ಕೆ ನಿಮ್ಗೆ ಈಸಿ ಆಗಬೇಕು ಅಂತಂದ್ರೆ ಇಲ್ಲಿ 6 ಇದೆಯಲ್ವಾ, 6 ಇಂಚಿಗೆ 3/4 ಭಾಗ ಅಥವಾ ಅರ್ಧ ಭಾಗ ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಶೇಪ್ ತೆಗಿಯೋದಕ್ಕೆ ಈಸಿ ಆಗುತ್ತೆ. ನಿಮ್ದು ಎಷ್ಟಿದೆ ನೋಡ್ಬಿಟ್ಟು ಅರ್ಧಕ್ಕೆಲ್ಲ 3/4ಕ್ಕೆ ಮಾರ್ಕ್ ಮಾಡ್ಕೊಂಡು ಈ ತರ ಶೇಪ್ ತೆಗೀರಿ. ಕೆಳಗಡೆದು ಅದೇ ರೀತಿ ಶೇಪ್ ತಗೊಂಬಿಡಿ. ನೋಡಿ, ಈ ತರ ಎಲ್ಲ ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಈ ತರ ಈ ಪೀಸ್ನ ಟರ್ನ್ ಮಾಡ್ಕೊಂಡು ಇಲ್ಲಿ ಫೋಲ್ಡ್ ಮಾಡಿದಿರಲ್ವಾ, ಇಲ್ಲಿ ಕರೆಕ್ಟಾಗಿ ನೀವು ಕಟ್ ಮಾಡ್ಕೊಳ್ಳಿ. ಈ ಪೀಸ್ನ ಕಟ್ ಮಾಡಕ್ ಹೋಗ್ಬೇಡಿ, ಪಕ್ಕದಲ್ಲೇ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ.
ಫ್ರಂಟ್ ಮತ್ತೆ ಬ್ಯಾಕ್ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು ಅಂತ ಕೇಳಿದ್ರೆ, ಆಕ್ಚುಲಿ ನೀವು ಫ್ರಂಟ್ ಒಂದ್ಸಲ ಮತ್ತೆ ಬ್ಯಾಕ್ ಒಂದ್ಸಲ ಮೆಜರ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಇವಾಗ ನಾನು ಏನ್ ಹೇಳ್ತೀನಿ ಅದೇ ತರ ಮೆಥಡ್ ಯೂಸ್ ಮಾಡಿ ನೀವು ಫ್ರಂಟ್ ಮತ್ತೆ ಬ್ಯಾಕ್ ನ ಕರೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಳ್ಬಹುದು. ನೋಡಿ, ಈ ತರ ನಿಮ್ದು ಬ್ಲೌಸ್ ತಗೊಂಡ್ಬಿಟ್ಟು ಇಲ್ಲಿ ನಿಮ್ದು ಸ್ಟಿಚ್ ಇರುತ್ತಲ್ವಾ, ಇಲ್ಲಿಂದ ಇಲ್ಲಿಗೆ ನಿಮ್ದು ಬ್ಯಾಕ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ನಿಮ್ದು ಎಕ್ಸಾಂಪಲ್ ಇವಾಗ ಇಲ್ಲ 13 ಬಂದಿದ್ರೆ 15 ತಗೊಳ್ಳಿ. ನಂದು 14 ಇರೋದ್ರಿಂದ 2 ಇಂಚ್ನ ಎಕ್ಸ್ಟ್ರಾ ತಗೊಂತಾ ಇದ್ದೀನಿ. ನಿಮ್ದು ಯಾವುದೇ ಸೈಜ್ ಬಂದಿದ್ರು ಕೂಡ ಮೆಜರ್ಮೆಂಟ್ ಬಂದಿದ್ರೆ 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ನೋಡಿ, ನಂದು 14 ಇದೆ, ನಿಮ್ದು ಎಷ್ಟಿದೆ ಚೆಕ್ ಮಾಡ್ಕೊಂಡ್ಬಿಟ್ಟು ಅದು ತಗೊಂಡಾದ್ಮೇಲೆ ನೋಡಿ ಇಲ್ಲಿರುತ್ತೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಚೆಕ್ ಮಾಡ್ಕೊಂಡು 1 ಇಂಚ್ಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದು ಲೈನ್ ಹಾಕೊಂಡ್ಬಿಡಿ. ಇಲ್ಲಿ ಯಾಕೆ ನಾನು ಲೈನ್ ಹಾಕಿಸ್ತೆ ಅಂತ ಅಂದ್ರೆ, ನೀವು ಫ್ರಂಟ್ ಒಂದ್ಸರಿ ಬ್ಯಾಕ್ ಒಂದ್ಸರಿ ಮೆಜರ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇರಲ್ಲ, ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಅದಾದ್ಮೇಲೆ ಇಲ್ಲಿ ಲೈನ್ ಹಾಕೊಂಡಿದ್ದೀರಲ್ಲ, ಇಲ್ಲಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ರೆಡಿ ಆದ್ಮೇಲೆ ಬ್ಲೌಸು ಉದ್ದ ತುಂಡ ಆ ರೀತಿ ಬರಲ್ಲ. ಫ್ರಂಟ್ ಉದ್ದ ಬ್ಯಾಕ್ ತುಂಡ ಈ ತರ ಬರ್ತಾ ಇರುತ್ತಲ್ಲ, ಆ ತರ ಬರೋ ಅವಶ್ಯಕತೆನೇ ಇರಲ್ಲ. ಕರೆಕ್ಟ್ ಆಗಿ ಮೆಜರ್ಮೆಂಟ್ ಸಿಕ್ಬಿಡುತ್ತೆ ನಿಮ್ಗೆ. ನೆಕ್ಸ್ಟ್ ಈ ತರ ಕಟ್ ಮಾಡಿದಾದ್ಮೇಲೆ ಕ್ರಾಸ್ ಬೆಲ್ಟ್ಗೆ ಮಾರ್ಕಿಂಗ್ ಮಾಡ್ಕೊಳ್ಬೇಕಲ್ವಾ. ನಾನು ಯಾವ ರೀತಿ ಹೇಳಿದೆ, ಎಲ್ಲಾ ಸೈಜರ್ಗೂ ಸೇಮ್ ಇರುತ್ತೆ ಕ್ರಾಸ್ ಬೆಲ್ಟ್ ಸೈಜು ಅಂತ. ಸೊ ಅದಕ್ಕೆ ಇಲ್ಲಿ 4 ಇಂಚ್ ಈ ಕಡೆ ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 3 ಇಂಚು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಏನು ಫೋಲ್ಡ್ ಆಗಿದೆಯಲ್ಲ ಬಟ್ಟೆ, ಕರೆಕ್ಟಾಗಿ ನೀವು ಇದು ಮಧ್ಯ ಕರೆಕ್ಟಾಗಿ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ, ಗೊತ್ತಾಯ್ತು ಅಂತಂದ್ರೆ ಲೈನ್ ಹಾಕ್ದಲ್ಲೇ ಮಾರ್ಕ್ ಮಾಡ್ಕೊಳ್ಬೋದು. ಇಲ್ಲಿ ಸೇಮ್ ಎಲ್ಲರಿಗೂ ಕೂಡ 2 ಮುಕ್ಕಾಲೇ ಬರುತ್ತೆ. 2 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಶೇಪ್ ತೆಗಿಯೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಶೇಪ್ ತಗೊಂಡೋಗಿ ನೋಡಿ, ಈ ಥರ ನೋಡಿ. ಫ್ರಂಟ್ ಡೀಪ್ ಆಯಿತು, ಆರ್ಮೋಲ್ ಆಯಿತು, ಕ್ರಾಸ್ ಬೆಲ್ಟ್ ಆಯಿತು. ನೆಕ್ಸ್ಟ್ ನಿಮ್ಗೆ ಇವಾಗ ಬ್ಯಾಕ್ ಡೀಪು ಮೆಜರ್ಮೆಂಟ್ ತೊಗೊಳ್ಬೇಕಂದ್ರೆ ನಿಮ್ಮದು ಬ್ಲೌಸ್ ತೊಗೊಂಡ್ಬಿಟ್ಟು ನಿಮ್ಮದು ಬ್ಯಾಕ್ ಡೀಪು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಶೋಲ್ಡರಿಂದ ಇಲ್ಲಿಗೆ ಮೆಜರ್ಮೆಂಟ್ ತೊಗೊಳ್ಳಿ. ಈ ಥರ ಎಳ್ಕೊಳ್ಳಿ, ಬ್ಲೌಸ್ನ ಟೈಟಾಗಿ ಎಳ್ಕೊಂಬಿಟ್ಟು ಮೆಜರ್ಮೆಂಟ್ ತೊಗೊಳ್ಳಿ. ನೋಡಿ, ನಂದು 9.5 ಬರ್ತಾ ಇದೆ. ನಿಮ್ದು ಎಷ್ಟು ಬರ್ತಿದೆ ಚೆಕ್ ಮಾಡಿಕೊಂಡು 9.5 ನನಗೆ ಬರ್ತಾ ಇದೆ. ನಿಮಗೆ ಎಷ್ಟು ಬರುತ್ತೆ ನೋಡಿಬಿಟ್ಟು 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಇಲ್ಲ ಅಂದರೆ ನೀವು ಇನ್ನೂ ತುಂಬ ಉದ್ದ ಡೀಪ್ ಆಗ್ತೀರಂದರೆ 1 ಇಂಚು ಇಲ್ಲಾಂದರೆ 1.5 ಇಂಚು ಕೂಡ ಎಕ್ಸ್ಟ್ರಾ ಸೇರಿಸ್ಕೊಳ್ಬೋದು. ನಾನು 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು ಹೀಗೆ ನಾನು 1 ಇಂಚನ್ನ ಸೇರಿಸಿದ್ರೆ 10.5 ಆಗುತ್ತೆ. ನಾನು 10.5ಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಗೆ ನಿಮ್ದು ಎಷ್ಟಿದೆ ನೋಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೇಮ್ ಇಲ್ಲಿ ನೀವು 2.5 ತಗೊಂಡಿದ್ರಿ ಅಲ್ವಾ, ಅಲ್ಲಿಗೆ ಒಂದು ಲೈನ್ ಹಾಕೊಂಡ್ಬಿಡಿ. 2.5 ಇಂಚಿಗೆ ಒಂದು ಲೈನ್ ಹಾಕೊಂಡ್ಬಿಡಿ. ಲೈನ್ ಹಾಕೊಂಡು ಇಲ್ಲಿಗೂ ಹಿಂಗೆ ಲೈನ್ ಹಾಕೊಂಡ್ಬಿಡಿ. ಒಂದು ಲೈನ್ ಹಾಕೊಂಡಿದ್ದಾದ್ಮೇಲೆ ರೌಂಡ್ ಶೇಪ್ ತೆಗಿಯೋದಕ್ಕೆ, ಬ್ಯಾಕ್ದು ಶೇಪ್ ತೆಗಿಯೋದಕ್ಕೋಸ್ಕರ ಇಲ್ಲಿ 1/2 ಇಂಚ್ಗೆ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನೀವೇನಾದ್ರು ತುಂಬ ಈ ಥರ ಅಗ್ಲ ಡೀಪ್ ಹಾಕೋತೀರಾ ಅಂತ ಅಂದರೆ ಇಲ್ಲಿ 1 ಇಂಚಿಗೆ ನೀವು ಈ ಥರ ಹಿಂಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಶೇಪ್ ತೆಗಿಯೋದಕ್ಕೆ. ನೆಕ್ಸ್ಟು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಕಟಿಂಗ್ ಮಾಡೋದಕ್ಕೂ ಕೂಡ ಈಸಿ ಆಗಿಬಿಡುತ್ತೆ ನಿಮಗೆ ಈ ಥರ ಲೈನ್ ಹಾಕ್ಕೊಂಡ್ರೆ. ಈ ಥರ ಲೈನ್ ಹಾಕ್ಕೊಂಡು ರೌಂಡ್ ಶೇಪ್ನ ತಕ್ಕೊಂಬಿಡಿ. ಇದು ಬ್ಯಾಕ್ ಆಯಿತು, ಫ್ರಂಟು ಆರ್ಮೋಲು ಕ್ರಾಸ್ ಬೆಲ್ಟ್ ಆಯಿತು. ನೆಕ್ಸ್ಟ್ ಸ್ಲೀವ್ ಮಾರ್ಕಿಂಗ್ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಸ್ಲೀವ್ ಮಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಸ್ಲೀವ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಈ ತರ ಪೀಸ್ ಇರುತ್ತಲ್ಲ ನೆಕ್ಸ್ಟ್ ಮಿಕ್ಕಿರೋದು, ಅದನ್ನ ತಗೊಂಡ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಫೋಲ್ಡ್ ಮಾಡ್ಕೋಬೇಕಾದ್ರೆ ನಿಮ್ದು ಓಪನ್ ಇರೋದು ಈ ತರ ಲೆಫ್ಟ್ ಸೈಡ್ಗೆ ಇರಬೇಕು, ಈ ತರ ಕ್ಲೋಸ್ ಆಗಿರೋದು ರೈಟ್ ಸೈಡ್ಗಿದ್ದು ಇದನ್ನ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಟರ್ನ್ ಮಾಡಬೇಕು. ನೋಡಿ, ಈ ತರ ಟರ್ನ್ ಮಾಡಿದ್ಮೇಲೆ ನಿಮ್ಗೆ ಹಿಂಗ್ ಓಪನ್ ಮಾಡಿದ್ರೆ ಈ ತರ ಇರಬೇಕು. ನೋಡಿ, ಸ್ಲೀವ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಬ್ಲೌಸ್ನ ತಗೊಂಡು ಈ ರೀತಿ ಇಟ್ಕೊಂಡು ನಿಮ್ಮದು ಸ್ಲೀವು ಎಷ್ಟು ಲೆಂತ್ ಇದೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಂದು 9 ಇದೆ. ನೋಡಿ, ನಂದು 9 ಇತ್ತು ಸ್ಲೀವ್ ಉದ್ದ. ಅದಕ್ಕೆ ನೀವು 1 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ನಿಮ್ದು ಎಷ್ಟಿದೆ ನೋಡ್ಬಿಟ್ಟು 1 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ ಇಲ್ಲಿರುತ್ತೆ ಅಲ್ವಾ, ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೀವು ನಂದು 9 ಇತ್ತಲ್ವಾ, 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 10 ಆಗುತ್ತೆ. ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ದು ಎಷ್ಟಿದೆ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ತೋಳುದ್ದ ಎಷ್ಟು ಅಂತ ಚೆಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ರಿ ಅಲ್ವಾ. ಇವಾಗ ತೋಳಿಂದ ಅಗಲ ಎಷ್ಟು ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನೀವು ಯಾವುದೇ ಬ್ಲೌಸ್ ತಗೊಳ್ರಿ, ನಿಮ್ದೇ ಆಗಲಿ ಬೇರೆಯವ್ರದೇ ಆಗಲಿ, ಈ ಉಕ್ಪಟ್ಟಿ ಇರುತ್ತಲ್ಲ, ಈ ಉಕ್ಪಟ್ಟಿಯಿಂದ ಇಲ್ಲಿಗೆ ಎಷ್ಟಿರುತ್ತೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ರೆ 8.5 ಬರುತ್ತೆ. ನಿಮ್ದು ಎಷ್ಟಿದೆ ನೋಡ್ಬಿಟ್ಟು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀರಲ್ವಾ ಉದ್ದಕ್ಕೆ, ಅಲ್ಲಿಗೆ 8.5ಗೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ.
ನಿಮ್ದೆಷ್ಟು ಬರುತ್ತೆ ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀರಲ್ವಾ, ಇಲ್ಲಿಗೆ ಕರೆಕ್ಟಾಗಿ ಒಂದು ಲೈನ್ ಹಾಕೊಂಬಿಡಿ. ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ತೋಳಿನ ಶೇಪ್ ತೆಗೆಯೋದಕ್ಕೋಸ್ಕರ ಹಿಂದೆ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಇವಾಗ ತೋಳಿನ ಉದ್ದ 10 ಅಥವಾ 10 ಮೇಲಿದ್ದವರೆಗೆ ಇಲ್ಲಿ 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ತರ 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಇವಾಗ 10ರಿಂದ 5 ಒಳಗಡೆ ಬಂದವ್ರಿಗೆ ನೀವು ಇಲ್ಲಿ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಮೊನ್ನೆ ಒಬ್ರು ಕಮೆಂಟ್ ಮಾಡಿ ತಿಳಿಸಿದ್ರು 3ರಿಂದ 3 ತೋಳಿಂದು ಶೇಪ್ ಬರೋರಿಗೆ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಬೇಕು, ಎಷ್ಟು ತಗೊಳ್ಬೇಕು ಅಂತ. ಇನ್ ಕೇಸ್ ಇವಾಗ ನೀವು 5ರಿಂದ ಒಳಗಡೆ ಬರೋರಿಗೆ ನೀವು ಯಾವುದೇ ಮೆಜರ್ಮೆಂಟ್ 4 ಆಗ್ಲಿ 3 ಆಗ್ಲಿ ಅವ್ರಿಗೆ 2.5 ಇಂಚಸ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೂ ಏನಾದ್ರು ಕನ್ಫ್ಯೂಷನ್ ಆಗ್ತಿದ್ರೆ ನೀವು ಇವಾಗ ನೋಟ್ಸ್ ತರ ಬರ್ಕೊಳ್ಬಹುದು. ನೀವು ಒಂದು ಎಕ್ಸಸೈಸ್ ಅಲ್ಲಿ ಬರ್ಕೊಳ್ಳಿ. ತೋಳಿನ ಉದ್ದ 10ರಿಂದ ಮೇಲಿರೋರಿಗೆ ಅಥವಾ ಹತ್ತಿರೋರಿಗೆ 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 10ರಿಂದ 5 ಒಳಗಡೆ ಇರೋರಿಗೆ 3 ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆ 5ರಿಂದ ಒಳಗಡೆ ಇರೋರಿಗೆ 2.5 ಇಂಚಸ್ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ, ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಇಲ್ಲಿ 3.5 ಇಂಚಸ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲೂ ಕೂಡ 3.5 ಇಂಚಸ್ನ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ದು ಎಷ್ಟಿದೆ ನೋಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಕೆಳಗೆ ಬಂದ್ಬಿಟ್ಟು ಮತ್ತೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೇಮ್ ಎಲ್ಲರಿಗೂ ಕೂಡ 2 ಇಂಚೆ ಬರುತ್ತೆ ಅಂತ ಹೇಳಿದ್ನಲ್ವಾ, ಇಲ್ಲಿ 2 ಇಂಚವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ತೋಳಿಂದು ಶೇಪ್ ತೆಗಿರಿ. ತೆಗೆದಾದ್ಮೇಲೆ ಇಲ್ಲಿಂದ ಮತ್ತೆ ಇನ್ನೊಂದು ಶೇಪ್ನ ತೆಗಿಬೇಕು. ತೆಗೆದ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀರಲ್ವಾ, ಇಲ್ಲಿಗೆ ಕಟ್ ಮಾಡಿ. ಕಟ್ ಮಾಡಿ ಇಲ್ಲಿ ಒಂದು ಲೈನ್ ಹಾಕೊಂಡಿದ್ದೀರಲ್ವಾ, ಇಲ್ಲಿಗೂ ಕೂಡ ಕಟ್ ಮಾಡಿಬಿಡಿ. ಮೆಜರ್ಮೆಂಟ್ ಪ್ರಕಾರ ತಗೊಂಡಿದ್ದೀರಲ್ವಾ ಅದಕ್ಕೆ. ನೋಡಿ ಇದು ಸ್ಲೀವ್ ಮಾರ್ಕಿಂಗ್ ಆಯ್ತು. ನೆಕ್ಸ್ಟ್ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಫ್ರಂಟ್ ಮತ್ತೆ ಬ್ಯಾಕ್ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದೀನಿ. ಸೊ ಅದ್ರ ಪ್ರಕಾರನೇ ನೀವು ಬ್ಯಾಕ್ ಲೆಂತ್ ಏನಿರುತ್ತೆ ಅದನ್ನ ತಗೊಂಡು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಪರ್ಫೆಕ್ಟ್ ಆಗಿ ಬ್ಲೌಸ್ ಕಟಿಂಗ್ ಬರುತ್ತೆ. ಇವಾಗ ನೀವು ಬ್ಲೌಸ್ ಕಟ್ ಮಾಡಬೇಕು ಅಂತ ಅಂದ್ರೆ ಈ ಫ್ರಂಟ್ ಡೀಪ್ ಕಟ್ ಮಾಡೋಕ್ಕೋಸ್ಕರ ಈ ತರ ಒಂದು ಸಿಂಗಲ್ ಪೀಸ್ ಇಟ್ಕೊಂಡ್ಬಿಟ್ಟು ಏನ್ ಮಾರ್ಕ್ ಮಾಡ್ಕೊಂಡಿದ್ದೀರಾ ಅದನ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಕಟ್ ಮಾಡ್ಕೊಂಡಾದ್ಮೇಲೆ ಕ್ರಾಸ್ ಬೆಲ್ಟ್ ಅಷ್ಟೇನೆ ಇಲ್ಲಿ ಏನ್ ಮಾರ್ಕ್ ಮಾಡ್ಕೊಂಡಿದ್ದೀರಾ ಅದನ್ನ ಈ ತರ ಸಿಂಗಲ್ ಪೀಸ್ ಎತ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ತರ. ನೆಕ್ಸ್ಟ್ ಈ ತರ ಇರುತ್ತಲ್ವಾ, ಈ ತರ ಟರ್ನ್ ಮಾಡ್ಬಿಟ್ಟು ಇಲ್ಲಿ ಆರ್ಮೋಲ್ ಏನಿದೆ ಅದಕ್ಕೆ ಮಾತ್ರ ಪೂರ್ತಿ 4 ಸೈಡು ಈ ತರ ಬಟ್ಟೆ ಇಟ್ಕೊಂಡು ಕಟ್ ಮಾಡ್ಬೇಕಾಗುತ್ತೆ. ಈ ತರ ಕಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಈ ತರ ಟರ್ನ್ ಮಾಡ್ಕೊಂಡು ಇದೆರಡು ಬಟ್ಟೆ ಇರುತ್ತಲ್ವಾ, ಇದೇನಿದೆ ಈ ತರ ಎರಡು ಎತ್ಕೊಂಡ್ಬಿಟ್ಟು ಇದನ್ನ ಕಟ್ ಮಾಡ್ಕೊಳ್ಳಿ. ಈ ಶೇಪ್ ಇದೆಯಲ್ಲ ಇದನ್ನ ಇಲ್ಲಿಂದಾನೆ ನೋಡಿ ಈ ತರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿರುತ್ತಲ್ವಾ ಇದನ್ನ ಕರೆಕ್ಟಾಗಿ ಉದ್ದ ತುಂಡ ಮಾಡಕ್ ಹೋಗ್ಬೇಡಿ. ಈ ತರ ಕಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಇದು ಫ್ರಂಟ್ ಆಯ್ತು. ನೆಕ್ಸ್ಟ್ ಈ ತರ ಟರ್ನ್ ಮಾಡ್ಕೊಂಡು ಬ್ಯಾಕ್ ಶೇಪ್ ಏನ್ ತಕ್ಕೊಂಡಿದ್ರೆ ಅದ್ರ ಪ್ರಕಾರ ಕಟ್ ಮಾಡ್ಕೊಳ್ಳಿ. ಇದು ಬ್ಯಾಕು, ಇದು ಕ್ರಾಸ್ ಬೆಲ್ಟು, ಇದು ಫ್ರಂಟ್. ನೋಡಿ ಇವಾಗ ಸ್ಲೀವ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಇದರಲ್ಲೇ ಜಾಸ್ತಿ ಕನ್ಫ್ಯೂಷನ್ ಇರುತ್ತೆ. ನಾನು ಮಾರ್ಕಿಂಗ್ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿದ್ನಲ್ವಾ, ಸೊ ಅದೇ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಸ್ಲೀವ್ ಶೇಪ್ ತೆಗಿಯೋದಕ್ಕೆ ಮಾಮೂಲಿ ಇಲ್ಲಿ ಎಲ್ಲರಿಗೂ 2 ಇಂಚೆ ಬರುತ್ತೆ. ಅದಾದ್ಮೇಲೆ ಶೇಪ್ ತೆಗಿಯೋದಕ್ಕೋಸ್ಕರ ಇಲ್ಲಿ ನೋಡಿ ತೋಳುದ್ದ ಯಾರಿಗೆ 10ರಿಂದ ಮೇಲೆ ಅಥವಾ 10 ಇರುತ್ತೆ ಅವ್ರಿಗೆ 3.5 ಇಂಚಸ್ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಮತ್ತೆ ಇಲ್ಲಿ 10ರಿಂದ 5 ಒಳಗಡೆ ಬರೋರ್ಗೆ ನೀವು 3 ಇಂಚಸ್ನ ಮಾರ್ಕ್ ಮಾಡ್ಕೊಳ್ಬೇಕು, ಇಲ್ಲಿ ಮತ್ತೆ ಇಲ್ಲಿ. ನೆಕ್ಸ್ಟ್ 5ರಿಂದ ಒಳಗಡೆ ಬರೋರ್ಗೆ 5ರಿಂದ ಒಳಗಡೆ ಬಂದ್ರೆ ನೀವು ಇಲ್ಲಿಂದ ಇಲ್ಲಿಗೆ 2.5 ಇಂಚಸ್ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಸ್ಲೀವ್ ಕಟಿಂಗ್ಗೆ ಈ ತರ ಮಾರ್ಕ್ ಮಾಡ್ಕೊಂಡಿದ್ದಲ್ಲ ಅದನ್ನ ಹಿಂಗ್ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡ್ಬಿಟ್ಟು 4 ತಗೊಂಡ್ಬಿಟ್ಟು ಇಲ್ಲೇನಿದೆ ಮಾರ್ಕಿಂಗ್ ಫಸ್ಟ್ ಮಾರ್ಕಿಂಗು ಅದನ್ನ ನೀವು ಕಟ್ ಮಾಡ್ಕೊಳ್ಬೇಕು. ಫಸ್ಟ್ ಮಾರ್ಕಿಂಗ್ ಇರುತ್ತಲ್ಲ ಅದನ್ನ ನೀವು ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ತರ. ಅದಾದ್ಮೇಲೆ ಇಲ್ಲಿದೆಯಲ್ಲ ಈ 2 ಏನಿರುತ್ತೆ ಮೇಲ್ಗಡೆ 2 ಕಾಣಿಸ್ತಾ ಇದೆಯಾ ಅದನ್ನ ತಗೊಂಡ್ಬಿಟ್ಟು ಈ ಶೇಪ್ ಇರುತ್ತಲ್ಲ ಇದನ್ನ ಕಟ್ ಮಾಡ್ಕೊಳ್ಬೇಕು ನೀವು. ನೋಡಿ ಈ ತರ
ನೋಡಿ ಇದು ಸ್ಲೀವ್ ಕಟಿಂಗು, ಇದು ಬ್ಯಾಕ್, ಇದು ಕ್ರಾಸ್ ಬೆಲ್ಟ್, ಇದು ಫ್ರಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ ನ ಯಾವ ರೀತಿ ಮಾಡೋದು, ಲೈನಿಂಗ್ ಹಾಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಹಾಗೆ ನೀವು ಈಗ ಏನ್ ಕಟ್ ಮಾಡಿದೀರಾ ಲೈನಿಂಗ್ ಪೀಸು, ಸೊ ಈ ತರ ಏನೇನ್ ಮಿಕ್ಕಿರುತ್ತೆ ಇದನ್ನೆಲ್ಲ ಬಿಸಾಕಕ್ ಹೋಗ್ಬೇಡಿ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಕಟಿಂಗ್ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ.